ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಏನು ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಯೂಟ್ಯೂಬ್ ಪೇಮೆಂಟ್ನ ಫಸ್ಟ್ ಟೈಮ್ ತೊಗೊಂಡಿರೋದು ಒಂಥರ ಫೀಲಿಂಗ್ ಪ್ರೌಡ್ ಅಂತ ಹೇಳಿ ಫೀಲ್ ಆಗುತ್ತೆ. ಬಿಕಾಸ್ ಒಂದು ಇಂಟರ್ನ್ಯಾಷನಲ್ ಕಂಪನಿಯಿಂದ ನಮಗೆ ಪೇಮೆಂಟ್ ಬಂದಿದೆ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನಾನು ಮುಂಚೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋವಾಗ ಯಾವುದೇ ಕಾರಣಕ್ಕೂ ಪೇಮೆಂಟ್ ಬರುತ್ತೆ, ದುಡ್ಡು ಮಾಡಬೇಕು ಅಂತ ಯಾವುದೇ ರೀತಿ ಥಾಟ್ ಇರಲಿಲ್ಲ ಆ್ಯಕ್ಚುಲಿ ನನಗೆ. ಸುಮ್ಮನೆ ನಾನು ನನ್ನ ಒಂದು ಏನಂತಾರೆ ಟೈಮ್ನ ಅಂದರೆ ಖಾಲಿ ಟೈಮ್ನ ವೇಸ್ಟ್ ಮಾಡೋದು ಬೇಡ, ಯಾವುದಾದ್ರೂ ಒಂದರಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ, ನನ್ನಲ್ಲಿರುವಂಥ ಒಂದು ಟ್ಯಾಲೆಂಟ್ನ ನಾನು ತೋರಿಸೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಾನು ಕೂಡ ತುಂಬ ಜನ ಯೂಟ್ಯೂಬರ್ಸ್ದು ಬ್ಲಾಗ್ನ ನೋಡ್ತಾ ಇದ್ದೆ. ಸೊ ನನಗೂ ಕೂಡ ಈ ಥರ ಸ್ಟಾರ್ಟ್ ಮಾಡಬೇಕು, ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ರೆಸಿಪಿದಾಗಿರ್ಬೋದು, ನನಗೆ ಏನು ಗೊತ್ತೋ ಅದನ್ನೆಲ್ಲನೂ ಕೂಡ ಶೇರ್ ಮಾಡೋಣ, ಒಂದು ಬ್ಲಾಗ್ಸ್ ಥರ ಓಪನ್ ಮಾಡಿ ಅಂತ ಹೇಳಿ ಒಂದು ಚಾನೆಲ್ನ ಓಪನ್ ಮಾಡಿದೆ. ಸೊ ನಾನು ಮುಂಚೆ ಒಂದು ಓಪನ್ ಮಾಡಿದ್ದೆ, ಅಕ್ಷೂಸ್ ಹೆಲ್ದಿ ಕಿಚನ್ ಅಂತ ಹೇಳಿ. ಇವಾಗ ಹೆಲ್ದಿ ಫುಡ್ಸ್ ಅಂತ ಹೇಳಿ ಮಾಡಿದ್ದೀನಿ ಅದನ್ನು. ಸೊ ಆ ಚಾನಲ್ಗೆ ನನಗೆ ಬೇಗ ಬೇಗ ಸಬ್ಸ್ಕ್ರೈಬರ್ ಆದರು. 400ವರೆಗೂ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿಬಿಟ್ರು. ಆಮೇಲೆ ಸ್ಟಾಪ್ ಆಗಿಬಿಡ್ತು, ಸಬ್ಸ್ಕ್ರೈಬರೇ ಆಗಲಿಲ್ಲ. ಮತ್ತು ನನಗೇನಾಯಿತು, ಎಷ್ಟು ಮಾಡಿದ್ರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಬೇಜಾರಾಗೋಯಿತು. ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಆಮೇಲೆ ಏನು ಮಾಡಿದೆ, ನಾನು ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡೋಣ, ಡೈಲಿ ಬ್ಲಾಗ್ಸ್ ಥರ ಹಾಕೋಣ, ಅದರಲ್ಲೆಲ್ಲನೂ ನನಗೇನು ಗೊತ್ತೋ ಅದನ್ನೆಲ್ಲನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ನಾನು ಖುಷಿಯಾಗಿ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ಒಂದು ಚಾನಲ್ನ ಓಪನ್ ಮಾಡಿದೆ. ಸೊ ಲಕ್ಕಿಲಿ ಆ ಒಂದು ಚಾನಲ್ಗೆ ನನಗೆ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಸ್ಟಾರ್ಟ್ ಆದರು. ಸೊ ಆ ಒಂದು ಚಾನಲಲ್ಲೇ ಇವಾಗ ನಾನು ಅರ್ನಿಂಗ್ಸ್ನ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ನನಗೆ ಏನು ಅಂತ ಅಂದರೆ 1000 ಸಬ್ಸ್ಕ್ರೈಬರು 4000 ವಾಚ್ ಟೈಮ್ ಆಗಬೇಕಿತ್ತು. 1 ಇಯರ್ ಬ್ಯಾಕ್ ನಾನು ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಅವಾಗೆಲ್ಲ ನಮಗೆ 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರ್ಸ್ ಆಗಬೇಕಿತ್ತು. ಸೊ ಆ ಒಂದು 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಎಲ್ಲನೂ ಮುಗಿದ್ಮೇಲೆ ಮಾನಿಟೈಸೇಷನ್ ಅಂತ ಹೇಳಿ ನಾವು ಆನ್ ಮಾಡ್ಕೋಬೇಕಾಗತ್ತೆ. ಸೊ ಮಾನಿಟೈಸೇಷನ್ ಆನ್ ಆದಮೇಲೆ ನಿಮಗೆ ಸೊ ಇದರಲ್ಲಿ ಇದೆಯಲ್ಲ ಗೂಗಲ್ ಆ್ಯಡ್ಸೆನ್ಸ್ ಅಂತ ಹೇಳಿ ನಿಮಗೆ ಪಿನ್ ಅಂತ ಬರುತ್ತೆ. ಓಕೆನಾ, ಇದು ಒಳಗಡೆ ಪಿನ್ ಇರುತ್ತೆ ನಿಮಗೆ. ಸೊ ಗೂಗಲ್ ಆ್ಯಡ್ಸೆನ್ಸ್ ಅಂತ ಹೇಳಿ ಈ ಥರ ಒಂದು ಕಳಿಸ್ತಾರೆ, ಅವರು ಪಿನ್ನ ಕಳಿಸ್ತಾರೆ. ನಿಮ್ಮ ಮನೆ ಅಡ್ರೆಸ್ ಎಲ್ಲ ಹಾಕಿರ್ತೀವಿ ನಾವು ಮುಂಚೆ ಮಾನಿಟೈಸೇಷನ್ ಮಾಡುವಾಗ. ಸೊ ಮಾನಿಟೈಸೇಷನ್ ಮಾಡುವಾಗ ಅಡ್ರೆಸ್ ಹಾಕಿರ್ತೀವಿ ಅಲ್ವಾ, ಸೊ ಅದೇ ಅಡ್ರೆಸ್ಸಲ್ಲಿ ನಮಗೆ ಈ ಒಂದು ಪಿನ್ ಬರುತ್ತೆ. ಸೊ ಈ ಒಂದು ಪಿನ್ ಬರುತ್ತೆ. ಸೊ ಈ ಒಂದು ಪಿನ್ ನಾವು ಹಾಕಿದ್ಮೇಲೆ ಸೊ ಮತ್ತೆ ನಮಗೆ ಏನಾಗುತ್ತೆ, ಡಾಲರ್ಸ್ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಲರ್ಸ್ ನನಗೆ ಇವಾಗ 6 ಮಂತ್ಸ್ ಬ್ಯಾಕಿಂದಲೇ ಡಾಲರ್ಸ್ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನನಗೆ ವೀಡಿಯೋಸ್ ಕೂಡ ನನಗೆ ಜಾಸ್ತಿ ನಾನು ಅಂದರೆ ವೀಕ್ಲಿ 2-3 ಅಥವಾ 3-4 ಈ ಥರ ವೀಡಿಯೋಸ್ನ ಹಾಕ್ತಾ ಇದ್ದೆ. ರೆಗ್ಯುಲರಾಗಿ ವೀಡಿಯೋಸ್ ಹಾಕಿದರೆ ನನಗೆ ಇನ್ನೂ ಬೇಗ ಪೇಮೆಂಟ್ ಬರ್ತಿತ್ತೋ ಏನೋ. ಸೊ ನಾನು ಜಾಬ್ ಮಾಡ್ತಾ ಇದ್ನಲ್ಲ ಆವಾಗ. ಸೊ ಹಂಗಾಗಿ ನನಗೆ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ವೀಕ್ಲಿ ಒಂದು 4 to 5 ವೀಡಿಯೋಸ್ನ ನಾನು ಹಾಕ್ತಾ ಇದ್ದೆ. ಸೊ ಆ ಒಂದು ಕಾರಣದಿಂದ ನನಗೆ ಪೇಮೆಂಟ್ ಅಂದರೆ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಪೇಮೆಂಟ್ ಬರುವಂಥದ್ದು ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನನಗೆ ಏನಾಯಿತು, 6 ಮಂತ್ಸ್ ಬೇಕಾಯಿತು $100 ಕಂಪ್ಲೀಟ್ ಆಗೋದಕ್ಕೆ. 6 ಮಂತ್ಸ್ ಆದಮೇಲೆ ನನಗೆ ಪೇಮೆಂಟ್ ಆಯಿತು. ಸೊ ಇವಾಗ ಪೇಮೆಂಟ್ ಆಗಿ ನನಗೆ ಆಲ್ರೆಡಿ 1 ವೀಕ್ ಆಗಿದೆ. ಸೊ ನಾನು ಜಾಬ್ ಮಾಡ್ತಾ ಇರೋದ್ರಿಂದ ನನಗೆ ಸಂಜೆ ಬಂದು ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇವತ್ತು ಹಾಲಿಡೇ ಇತ್ತು ಅಂತ ಹೇಳಿ ನಾನು ವಿಡಿಯೋನ ಶೂಟ್ ಮಾಡಿ ಎಷ್ಟೊತ್ತಿದ್ರು ಇವತ್ತು ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಎಷ್ಟು ಬಂತು ನನಗೆ ಅಂದರೆ ಯೂಟ್ಯೂಬಲ್ಲಿ ಅಂತ ಕೇಳೋದಾದರೆ, ನೀವು ಯೂಟ್ಯೂಬ್ ಪೇಮೆಂಟ್ನ ನಾವು ಕ್ಯಾಶ್ ಇಷ್ಟು ಬಂತು ಪರ್ಟಿಕ್ಯುಲರ್ ಆಗಿ ಅದನ್ನು ಹೇಳೋ ಹಾಗಿಲ್ಲ. ಸೊ ಹಂಗಾಗಿ ನಿಮಗೆ ಅದನ್ನು ಎಷ್ಟು ಗೋಲ್ಡ್ ತೊಗೋಬೋದು ಅಂತ ಹೇಳಿ ಒಂದು ಅಂದಾಜು ಮೇಲೆ ಶೇರ್ ಮಾಡ್ತೀನಿ. ಓಕೆನಾ, 3 ಗ್ರಾಮ್ ಗೋಲ್ಡ್ ತೊಗೊಳ್ಳೋಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಸೊ ಹೋಪ್ ನಿಮಗೆ ಗೊತ್ತಾಗಿರುತ್ತೆ ಅಂದಾಜು ಮೇಲೆ ಅಂತ ಹೇಳ್ತೀನಿ. ಎಕ್ಸಾಕ್ಟಾಗಿ ರಿವೀಲ್ ಮಾಡೋ ಹಾಗಿಲ್ಲ. ಸೊ ಹಂಗಾಗಿ ನಾನು ಅದನ್ನು ಎಕ್ಸಾಕ್ಟಾಗಿ ರಿವೀಲ್ ಮಾಡಲ್ಲ. ಸೊ ಎಲ್ಲರೂ ಕ್ಯಾಶ್ ಇಟ್ಕೊಂಡು ಯೂಟ್ಯೂಬಲ್ಲಿ ತೋರಿಸ್ಕೊಂಡು ರಿವೀಲ್ ಮಾಡ್ತಾರೆ. ಸೊ ನನಗೆ ಆ ಥರ ಕ್ಯಾಶ್ ಎಲ್ಲ ಇಟ್ಕೊಂಡು ಯೂಟ್ಯೂಬಲ್ಲಿ ತೋರಿಸ್ಕೊಂಡು ರಿವೀಲ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದು. ಸೊ ಹಂಗಾಗಿ ನಾನು ಯಾವುದೇ ರೀತಿ ಕ್ಯಾಶ್ ಎಲ್ಲ ಇಟ್ಕೊಂಡು ಯೂಟ್ಯೂಬಲ್ಲೆಲ್ಲ ತೋರಿಸ್ಕೊಂಡು ಮಾಡಿಲ್ಲ. ಸೊ ಹೇಳ್ತಾ ಇದ್ದೀನಿ, 3 ಗ್ರಾಮ್ ಗೋಲ್ಡ್ ತೊಗೊಳ್ಳೋಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಯೂಟ್ಯೂಬಿಂದ ಬಂದಿದೆ. ಸೊ ತುಂಬಾ ಖುಷಿ ಇದೆ. ಸೊ ಹೇಳಬೇಕು ಅಂತಂದರೆ ನಾನು ಹಾಕಿರುವಂತಹ ಎಫರ್ಟಿಗೆ ಒಂದೇನಾದರೂ ನಮಗೆ ರಿಟರ್ನ್ ಅಂತ ಬಂದಾಗ ತುಂಬಾ ಖುಷಿ ಆಗುತ್ತೆ, ಯಾವುದೇ ಒಂದು ವಿಷಯದಲ್ಲಾಗಲಿ. ಸೊ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಕೆಲಸ ಮಾಡಬೇಕು ಫಸ್ಟ್ ಆಫ್ ಆಲ್. ಸೊ ಅದು ತಾನಾಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನಾನು ಯಾವುದೇ ಕಾರಣಕ್ಕೂ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ
ಯೂಟ್ಯೂಬಿಂದ ಪೇಮೆಂಟ್ ತೊಗೋಬೇಕು, ಸೊ ಇದರಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ಅಲ್ವೇ ಅಲ್ಲ. ನಾರ್ಮಲ್ ಆಗಿ ನನ್ನ ಟೈಮ್ ಪಾಸಿಗಾಗಿರ್ಬೋದು ಅಥವಾ ನನ್ನಲ್ಲಿರುವಂತಹ ಟ್ಯಾಲೆಂಟ್ನ ನಾನು ತೋರಿಸ್ಬೇಕು ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡು ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇವಾಗ ನಾನು ಆ ಒಂದು ಅರ್ನಿಂಗ್ಸ್ನ ತಗೊಂಡಿದ್ದೀನಿ. ತುಂಬಾ ಖುಷಿ ಇದೆ. ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದ ಮೇಲೆ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆನಾ, ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಗೆ ಏನಾಗುತ್ತೆ, ಡಾಲರ್ಸ್ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಥರ ವೀಡಿಯೋಸ್ ಹಾಕ್ತೀರಾ, ಆಮೇಲೆ ವಾಚ್ ಅವರ್ಸ್ ಎಷ್ಟಾಗುತ್ತೆ, ಮತ್ತು ಸಬ್ಸ್ಕ್ರೈಬರ್ ಎಷ್ಟಾಗ್ತಾರೆ, ಅದನ್ನೆಲ್ಲದು ಕೌಂಟ್ ಆಗಿ ನಿಮಗೆ ಡೈಲಿ ನಿಮಗೆ 1 ರೂಪಿ 2 ರೂಪಿ ಈ ಥರ ಡಾಲರ್ಸ್ ಕೌಂಟ್ ಆಗ್ತಾ ಹೋಗುತ್ತೆ. ನೀವು ಚೆನ್ನಾಗಿ ಒಳ್ಳೆ ಕಂಟೆಂಟ್ನ ಹಾಕಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ 1 ಮಂತಲ್ಲೇ $100 ಕೂಡ ಕಂಪ್ಲೀಟ್ ಆಗ್ಬೋದು, 2 ಮಂತ್ಸಲ್ಲಿ ಕಂಪ್ಲೀಟ್ ಆಗ್ಬೋದು. ಟೋಟಲಿ ನಿಮಗೆ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಪೇಮೆಂಟ್ ಆಗುವಂಥದ್ದು. ಸೊ ಈ ರೀತಿ ಆಗಿರುತ್ತೆ ಯೂಟ್ಯೂಬ್ನ ಪೇಮೆಂಟು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೇನು ಗೊತ್ತೋ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೊತೀನಿ. ಸೊ $100 ಆದಮೇಲೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಅಲ್ಲಿ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಪಾಸ್ಬುಕ್ಕಿನ ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ಅವರು ಕೇಳ್ತಾರೆ, ಮೇಲ್ ಮಾಡಿರ್ತಾರೆ. ಸೊ ನೀವು ಅದನ್ನೆಲ್ಲ ಅಪ್ಡೇಟ್ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯೂಟ್ಯೂಬ್ ಪೇಮೆಂಟ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ ಪ್ರೊಸೀಜರ್ ಇದೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಎಲ್ಲದಕ್ಕೂ ಕೂಡ ಡೀಟೇಲ್ ಆಗಿ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ. ಅದನ್ನೆಲ್ಲನೂ ಸರ್ಚ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಸೊ ನಾನು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ಸ್ವಲ್ಪ ನನ್ನ ಹಸ್ಬೆಂಡ್ ಸಪೋರ್ಟ್ ತೊಗೊಂಡು ನಾನು ಈ ಒಂದು ಏನಂತಾರೆ ಪೇಮೆಂಟ್ ಮೆಥಡ್ನ ಮಾಡಿಕೊಂಡೆ. ಸೊ ಹಂಗಾಗಿ ನನಗೆ ಇವಾಗ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಪೇಮೆಂಟಿಂದು, ಜಾಸ್ತಿ ಏನಿಲ್ಲ. ಯೂಟ್ಯೂಬ್ ಮಾಡೋರಿಗೆ ಏನು ವಿಷಯ ಹೇಳಬೇಕು ಅಂತ ಅಂದರೆ, ಖಂಡಿತ ಮಾಡಿ. ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಇದು ಒಂದೇ ಫೀಲ್ಡಲ್ಲಿ ಅಂತ ಅಲ್ಲ, ಪ್ರತಿ ಒಂದು ಫೀಲ್ಡಲ್ಲೂ ಕೂಡ ತುಂಬ ಜನ ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಮೇಕಪ್ಪಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಏನಾದರೂ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು. ಸೊ ಬಟ್ ಆದ್ರೂ ಕೂಡ ನಮಗೂ ಕೂಡ ಒಂದು ಟೈಮ್ ಬರುತ್ತೆ, ಮತ್ತು ನಿಮ್ಮ ಸರ್ವಿಸ್ ಕೂಡ ಪ್ರಾಂಪ್ಟ್ ಆಗಿರಬೇಕು, ಮತ್ತು ಯಾವುದೇ ಕಾರಣಕ್ಕೂ ದುಡ್ಡಿಗೋಸ್ಕರ ಮಾಡ್ತಿದ್ದೀವಿ ಅನ್ನೋ ಥರ ಇರಬಾರ್ದು. ಸೊ ಪ್ರಾಂಪ್ಟಾಗಿ ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರೆ ಖಂಡಿತ ಅದಕ್ಕೆ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಬಂದೇ ಬರುತ್ತೆ. ಖಂಡಿತ ಯೂಟ್ಯೂಬ್ ಮಾಡೋರು ಖಂಡಿತ ಮಾಡಿ, ನಿಮಗೂ ಕೂಡ ಅದರಲ್ಲಿ ಒಂದು ಅರ್ನಿಂಗ್ಸ್ ಬಂದೇ ಬರುತ್ತೆ. ಸೊ ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿರಬೇಕು ಅಷ್ಟೇ. ನಿಮ್ಮ ಬ್ಲಾಗ್ಸ್ ಆಗಿರ್ಬೋದು, ಅಥವಾ ನೀವು ಟ್ರಾವೆಲ್ ವಿಡಿಯೋ ಮಾಡ್ತಿರೋ, ಕುಕ್ಕಿಂಗ್ ವಿಡಿಯೋ ಮಾಡ್ತಿರೋ, ಏನೇ ಕೂಡ ನೀವು ಮಾಡ್ಬೋದು. ಬಟ್ ನಿಮಗೆ ಕಂಟೆಂಟ್ ಚೆನ್ನಾಗಿರಬೇಕು, ಜನಗಳಿಗೆ ಅದು ಇಷ್ಟ ಆಗೋ ರೀತಿಯಲ್ಲಿರಬೇಕು. ಮತ್ತು ನಿಮ್ಮ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಮತ್ತು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಮೇಯ್ನಾಗಿ ಇಂಪಾರ್ಟೆಂಟ್ ಅಂದರೆ ಥಂಬ್ನೇಲಂತೂ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಥಂಬ್ನೇಲ್ ನೋಡಿನೇ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡುವಂಥದ್ದು ಜನ. ಸೊ ಹಂಗಾಗಿ ಥಂಬ್ನೇಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೇ ಯೂಟ್ಯೂಬ್ ಪೇಮೆಂಟ್ ನಾನು ಈ ರೀತಿಯಾಗಿ ಇಷ್ಟು ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಖಂಡಿತ ಲೈಕ್ ಮಾಡಿ. ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.